ಇವತ್ತು ನಾನು ನಮ್ಮ ಫ್ರೆಂಡು ಹೊರಟಿದ್ದು ಎಲ್ಲಿಗಪ್ಪ ಅಂದರೆ ಕುಣಿಗಲಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಏನಪ್ಪ ಅಲ್ಲಿ ವಿಶೇಷ ಇವತ್ತು ಅಂದರೆ ರಂಗನಾಥ ಸ್ವಾಮಿದು ಜಾತ್ರೆ ಇತ್ತು, ಅದಕ್ಕೆ ನಾನು ಅವನು ನೋಡ್ಕೊಂಬರೋಣ ಅಂತ ಇಬ್ಬರು ಹೊರಟಿದ್ದು. ಆದರೆ ನಾವು ಹೋಗಿ ಟೈಮೇ ಸರಿ ಇರಲಿಲ್ಲ. ಇವಾಗಾದ್ರೆ ಗೊತ್ತಾಯ್ತಾ ಏನು ತಿಳಿದು ನನ್ನ ಮಕ್ಕಳು ನಾವು ಅಂತ. ನಾವು ಇದ್ದಿದ್ದ ಕಡೆ ಎಲ್ಲ ಏನು ಕರೆಕ್ಟ್ ಆಗಲ್ಲ. ಆದರೆ ಈ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳು ಎಲ್ಲೆಲ್ಲಿಂದನೂ ಬರ್ತಾರೆ ಈ ದೇವಸ್ಥಾನಕ್ಕೆ. ಆದರೆ ಇವತ್ತು ಜಾತ್ರೆಯಿಂದ ತುಂಬ ಜನ ಬಂದಿದ್ರು. ನಾವು ಹೋಗೋಷ್ಟರಲ್ಲಿ ಅಲ್ಲೇ ಸ್ವಲ್ಪ ಜನ ಕಮ್ಮಿ ಆಗಿಬಿಟ್ಟಿದ್ರು. ಮತ್ತು ನಾನು ನಮ್ಮ ಫ್ರೆಂಡ್ ಇಬ್ಬರು ಬೈಕಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ವು. ನಾವು ಆಡಿದ ಮಾತುಗಳು ಏನಪ್ಪ ಅಂತ ನೋಡಿ ಇವಾಗ ಕೇಳಿಸ್ಕೊಳ್ಳಿ ಹೆಂಗೆ ಮಾತಾಡಿದ್ದೀವಿ ಅಂತ. ಒಂದು ಟೈಮಲ್ಲಿ ಬೈಕೇ ಹೋಯ್ತಿರ್ಲಿಲ್ಲ, ಬೈಕ್ ಹೋಯ್ತಿರಲ್ಲ, ಕಾರ್ ಅಂತೂ ಮಾತ್ರ ಹೋಯ್ತಿರಲ್ಲ, ಕಲ್ಲು ರೋಡ್ ಇದು. ಬೈಕೇ ಅದು ಕರೆಕ್ಟು. ನೋಡಿ ಎಷ್ಟು ಟೇಸ್ಟ್ ರೋಡ್ ಮಾಡಿದ್ದಾರೆ. ಅದ ನಮ್ಮ ಭಕ್ತಾದಿಗಳಿಂದ ಮಾತ್ರ ಸಾಧ್ಯ. ಏನ್ ಹೇಳ್ತೀಯ ಹೇಳು ಏನಾದ್ರು. ಹಾ ಅಷ್ಟೇ. ನಮ್ಮ ಪವನ ನನಗೆ 100 ಸರಿ ಹೇಳ್ದ ಹೋಗೋದು ಬೇಡ ಕಣೋ, ಮಳೆ ಬರುತ್ತೆ ಅಂತ. ಆದ್ರೆ ನಾನು ಇವತ್ತು ಜಾತ್ರೆ ಎಲ್ಲ ಹೋಗಿ ಬರೋಣ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಹೋದೆ. ಬರಲ್ಲ ಅಂದ್ರೂ ಕರ್ಕೊಂಬಂದು ಮಳೆಯಲ್ಲಿ ನೆನೆಸ್ಬಿಟ್ಟ ಅಂತ ಬೈತಾ ಇದ್ದೆ ನನಗೆ. ಇನ್ನು ಯಾವಾಗಲೂ ಮನೇಲಿ ಇರಲ್ವೇನೋ, ಒಬ್ರು ಬೇಕಾದ್ರೂ ದೇವಸ್ಥಾನ ಎಲ್ಲ ಓಡಾಡಬೇಕು. ಹಿಂಗೆ ಆದ್ರೆ ಹುಡುಗರು ಹೆಂಗೆ ಹೇಳು, ಎಲ್ಲ ಕಡೆ ನುಗ್ಬೇಕು ಯುವ ಜನತೆ. ಜೊತೆ ಹೋಯ್ತೀರ ನಾವೇನ್ ಮಾಡೋಣ. ಹುಡುಗಿ ಇಲ್ಲ, ಯಾರಿಲ್ಲ, ಏನಿಲ್ಲ, ಎಲ್ಲ ತಮ್ಮ ಆಶೀರ್ವಾದ. ಮತ್ತೆ ಅಲ್ಲಿ ಬೈಕ್ ನಿಲ್ಲಿಸಿ ಪಾರ್ಕಿಂಗಲ್ಲಿ ಮೇಲೆ ಹತ್ತಾನ ಅಂತ ನಾನು ಅವನು ಹತ್ತಕ್ಕೆ ಸ್ಟಾರ್ಟ್ ಮಾಡೋದು. ಹಾಗೆ ಜಾತ್ರೆ ಆಟ ಸಾಮಾನ್ಗೋಸ್ಕರ ಬೇಜಾನ್ ಅಳ್ತಿದ್ದೆ ನಾನಿಲ್ಲಿ. ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಆಗ್ತಾವ್ರಿ. ಇವಾಗ ನಾವು ತಗೊಂಡು ಏನ್ ಮಾಡೋದು? ಬ್ಯಾಂಕಲ್ಲಿ ಸಾಲ ಕೊಡೋದ ನಮಗೆ. ದೇವ್ರಿಗೆ ಕೈ ಮುಗಿಯೋಣ ಅಂತ ದೇವಸ್ಥಾನದ ಒಳಗಡೆ ಹೋದ್ವು. ಅಲ್ಲಿ ನೋಡಿದ್ರೆ ತುಂಬ ಜನ ಗುರು, ಎಷ್ಟು ಜನ ಬಂದಿದ್ರು ಅಂದರೆ ಸಂಜೆ ಆದ್ರೂ ಜನ ಕಮ್ಮಿ ಆಗಿರಲಿಲ್ಲ ಅಲ್ಲಿ. ನನಗೆ ದೇವರೇ ಕಾಣಿಸ್ತಿರಲಿಲ್ಲ ಅಂತ ನನ್ನ ಫ್ರೆಂಡ್ ಹತ್ರ ಹೇಳಿದ್ರೆ ಅವ್ನು ನೋಡಿದ್ರೆ ಈ ಥರ ಹೇಳ್ಬಿಟ್ಟ ನನಗೆ. ದೇವರೆಲ್ರಿಗೂ ಕಾಣಿಸೋದು, ದೇವರು ಭಕ್ತಿರೋರು ಅಷ್ಟೇ ಕಾಣಿಸೋದು. ನಾನು ಪ್ರತಿ ಸಲ ದೇವ್ರ ಹತ್ರ ಹೋದಾಗ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಎಷ್ಟೋ ಜನ 1-10 ಊಟ ಇಲ್ದಂಗೆ ಹಸ್ಕೊಂಡಿರ್ತಾರೆ ಬಡವರೆಲ್ಲ, ಅವರಿಗೆಲ್ಲ ಊಟ ಸಿಗಲಿ ಅಪ್ಪ ಅಂತ ಕೇಳ್ಕೊಂಬರ್ತೀನಿ. ನೀವು ಕೇಳ್ಬೋದು ನೀನೇನು ಶ್ರೀಮಂತನ ಅಂತ, ಆದರೆ 3 ಹೊತ್ತು ಊಟ ಮಾಡ್ಕೊಂಡಂಗೆ ಚೆನ್ನಾಗಿದ್ದೀವಿ. ಆದರೆ ಕೆಲವೊಬ್ರಿಗೆ ಅದೂ ಸಿಗಲ್ಲ. ಪ್ರಾರ್ಥನೆ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡ್ತೀವಿ, ಹೊರಗಡೆ ನೋಡಿದ್ರೆ ಒಂದು ಹೊಸ ಲೋಕನೇ ಸೃಷ್ಟಿ ಆಗ್ಬಿಟ್ಟೈತೆ. ಹೊರಗಡೆ ಮಳೆಯಲ್ಲಿ ಶೀಟ್ ಇದ್ರೂ ಜನ ಎಲ್ಲ ನೆನೀತಾ ಇದ್ರು, ಆದರೆ ಶೀಟ್ ಸರಿಯಾಗಿ ಆಗಿರಲಿಲ್ಲ. ಇದೆಲ್ಲ ನೋಡಿ ಅನಿಸಿದ್ದೇನಪ್ಪ ನನಗೆ ಅಂದರೆ ಈ ದೇವಸ್ಥಾನಕ್ಕೆ ಶೀಟ್ ಹಾಕ್ದವನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತು ಅಷ್ಟೇ.